ಮನುಷ್ಯನಿಗೆ ಜ್ಞಾನ, ಇವತ್ತು ವಿದ್ಯೆ ಬೇಕು, ರಕ್ಷಣೆ ಬೇಕು, ಆಹಾರ ಬೇಕು, ವ್ಯಾವಹಾರಿಕವಾಗಿರತಕ್ಕಂಥ ಅನುಕೂಲತೆಗಳು ಇವೆಲ್ಲ ಅತ್ಯವಶ್ಯಕವಾಗಿರುವಂಥದ್ದು. ಈ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಅವರವರ ಗುಣಾನುಸಾರವಾಗಿ ಪರಮಾತ್ಮ 4 ವರ್ಣದವರೆಗೆ ವಿಭಿನ್ನ ಕಾರ್ಯಗಳನ್ನು ಹಂಚಿಕೊಟ್ಟಿದ್ದಾನೆ. ಬ್ರಾಹ್ಮಣನ ಕರ್ಮ ಏನು, ಕ್ಷತ್ರಿಯನ ಕರ್ಮ ಏನು, ವೈಶ್ಯ ಹಾಗೂ ಶೂದ್ರಾದಿಗಳ ಕರ್ಮ ಏನು, ಇದು 4 ವರ್ಣದವರೆಗೆ ವಿಭಿನ್ನವಾಗಿರತಕ್ಕಂತಹ ಕಾರ್ಯಗಳನ್ನು ಹಂಚಿಕೊಟ್ಟಿದ್ದಾನೆ. ಮತ್ತೆ ಬೇರೆ ವರ್ಣದವರು ಬೇರೆ ಕಾರ್ಯಗಳನ್ನು ಮಾಡಬಾರದು ಎಂಬ ನಿರ್ಬಂಧವನ್ನು ಕೂಡ ಹಾಕಿದ್ದಾನೆ. ಜನ್ಮತಃ ಈ ನಿರ್ಬಂಧ ಇಲ್ಲದೆ ಹೋದರೆ, ಈ ಒಂದು ನಿರ್ಬಂಧ ಇಲ್ಲದೆ ಹೋದರೆ ಏನಾಗತ್ತೆ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ವ್ಯಾವಹಾರಿಕ ದೃಷ್ಟಿಯಿಂದ ಇದನ್ನೆಲ್ಲ ಬದಿಗಿಟ್ಟು, ವರ್ಣಾಶ್ರಮ ವ್ಯವಸ್ಥೆಯನ್ನು ಬದಿಗಿಟ್ಟು, ಕೃಷ್ಣ ಹಾಕಿರತಕ್ಕಂತಹ ಈ ನಿರ್ಬಂಧವನ್ನು ನಾವು ಕಡೆಗಣಿಸಿ ಜನ್ಮತಃ ಈ ಒಂದು ನಿರ್ಬಂಧ ಏನಿಲ್ಲ, ಯಾವ ಜಾತಿಯವನಾದ್ರೆ ಏನು ಅಂತ ಆದರೆ ಏನಾಗುತ್ತೆ ಅಂದರೆ, ಎಲ್ಲರೂ ಏನು ಮಾಡ್ತಾರೆ, ಲಾಭದಾಯಕವಾಗಿರ್ತಕ್ಕಂತಹ ಕಾರ್ಯಗಳಲ್ಲಿ ಮಾತ್ರ ಪ್ರವೃತ್ತರಾಗ್ತಾರೆ. ಹಾಗಾದಾಗ ಅಲ್ಲಿ ಈ ಪ್ರತಿಯೊಬ್ಬರಿಗೂ ಅತ್ಯಂತ ಉಪಯುಕ್ತವಾಗಿರುವಂಥದ್ದು, ಬೇಕಾಗಿರುವಂಥದ್ದು ಹಣ. ಆ ಹಣದ ದೃಷ್ಟಿಯಿಂದ ಏನಾಗತ್ತೆ ಅಂದರೆ, ಯಾರು ಅಲಾಭದಾಯಕ ಕಾರ್ಯಗಳಲ್ಲಿ ಪ್ರವೃತ್ತರಾಗುವುದಿಲ್ಲ. ಎಲ್ಲರೂ ಲಾಭದಾಯಕವಾಗಿರತಕ್ಕಂತಹ ಕಾರ್ಯಗಳಲ್ಲಿ ಮಾತ್ರ ಪ್ರವೃತ್ತರಾಗ್ತಾರೆ. ಎಲ್ಲರಿಗೂ ಹಣದ ಗಳಿಕೆಯೇ ಉದ್ದೇಶ. ಇನ್ನು ಲಾಭವಲ್ಲದ ಕಾರ್ಯಗಳನ್ನು ಯಾರು ಮಾಡಲಿಕ್ಕೆ ಹೋಗುವುದಿಲ್ಲ. ಹಾಗಾದಾಗ ಏನಾಗತ್ತಂದ್ರೆ, ಇವತ್ತಿನ ಸಮಾಜ ವ್ಯವಸ್ಥೆಯಲ್ಲಿ, ಇವತ್ತಿನ ವ್ಯಾವಹಾರಿಕ ದೃಷ್ಟಿಯಲ್ಲಿ ಈ ಅಲಾಭದಾಯಕವಾಗಿರತಕ್ಕಂತಹ ಕಾರ್ಯಗಳು ಮೂಲೆ ಗುಂಪಾಗ್ತವೆ. ರಾಷ್ಟ್ರದ ಒಂದು ವ್ಯವಸ್ಥೆ ಸಮತೋಲನ ಇಲ್ಲದೆ ಅಸ್ತವ್ಯಸ್ತವಾಗುತ್ತೆ. ನೋಡಿ, ಒಂದೇ ತರಹದ ವಿದ್ಯೆಯಲ್ಲಿ ಜನರ ಸಂಖ್ಯೆ ಹೆಚ್ಚಾಗಿ ಬೆಳೀಲಿಕ್ಕೆ ಶುರು ಆಗುತ್ತೆ. ಯಾವ ವಿದ್ಯೆಗೆ ತುಂಬ ಬೇಡಿಕೆ ಇದೆ ಅದನ್ನೇ ಹೆಚ್ಚಿನ ಜನರು ಪಡಿತಾರೆ. ಅದೇ ವಿದ್ಯೆಯಲ್ಲಿ ಅವರು ಪರಿಣಿತಿನ ಗಳಿಸ್ತಾರೆ. ಆದರೆ ಆ ಎಲ್ಲ ವಿದ್ಯಾವಂತರಿಗೂ ಉದ್ಯೋಗ ಸಿಗ್ತದಾ? ಇಲ್ಲ. ಹಾಗಾಗಿ ಒಂದೇ ತರಹದ ವಿದ್ಯೆಯಲ್ಲಿ ಜನರ ಸಂಖ್ಯೆ ಹೆಚ್ಚಾದಾಗ ನಿರುದ್ಯೋಗ ಸಮಸ್ಯೆ ತಲೆದೋರುತ್ತೆ. ಇದು ಇವತ್ತು ಆಗಿರುವಂಥದ್ದು ಇದೇ ವಿಷಯ. ಇವತ್ತು ಈ ನಿರುದ್ಯೋಗ ಸಮಸ್ಯೆ ತಲೆದೋರ್ಲಿಕ್ಕೆ ಕಾರಣ ಇದೆ. ಎಲ್ಲರೂ ಕೂಡ ಲಾಭದಾಯಕವಾಗಿರತಕ್ಕಂತಹ ಇಂಜಿನಿಯರಿಂಗ್, ವೈದ್ಯಕೀಯ ವೃತ್ತಿ ಇದನ್ನೇ ನೆಚ್ಚಿಕೊಂಡು ಇಂತಹ ವಿದ್ಯೆಗಳನ್ನೇ ಅವರು ಕರಗತ ಮಾಡಿಕೊಂಡು ಲಕ್ಷಾವಧಿ ಇವತ್ತು ಯುವಕರು ನಿರುದ್ಯೋಗ ಆಗಿದ್ದಾರೆ. ಇದಕ್ಕೆ ಕಾರಣ ಏನು? ಇದು ಎಷ್ಟೋ ಜನ ಡಾಕ್ಟರ್ಗಳು ಯಾವುದೇ ಪ್ರಾಪ್ತಿ ಇಲ್ಲದೆ ಕುಳಿತಿಲ್ವಾ? ಎಷ್ಟೋ ಜನರಿಗೆ ಪೇಷಂಟ್ಗಳೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಎಷ್ಟು ಜನ ಸ್ನಾತಕೋತ್ತರ ಪದವೀಧರರು ಕೇವಲ ಕ್ಲರ್ಕ್ ಆಗಿ ಕಾಲ ಕಳೀತಾ ಇದ್ದಾರೆ. ಕಲಿಯುವುದೊಂದು ಬೇರೆ, ಮಾಡೋದೊಂದು ಬೇರೆ. ಯಾವುದನ್ನು ಕಲಿತಾರೋ ಅದಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಎಷ್ಟೋ ಜನರಿಗೆ ಸಿಗ್ತಾ ಇಲ್ಲ. ಉದ್ಯೋಗವನ್ನು ಅರಸಿಕೊಂಡು ತಮ್ಮ ಊರಿನಲ್ಲಿ ಬೇಕಾದಷ್ಟು ಜಮೀನು ಇರ್ತದೆ. ಆದರೆ ಈ ಕಲಿತ ವಿದ್ಯೆಯಿಂದಾಗಿ ಅದಕ್ಕೆ ಅನುಗುಣವಾದ ವಿದ್ಯೆಯನ್ನು ಅರಸಿಕೊಂಡು ಪೇಟೆಗೆ ಹೋಗ್ತಾರೆ. ಎಷ್ಟೋ ಭೂಮಿ ಉಳ್ಳವರಿಲ್ಲದೆ ಅವೆಲ್ಲ ಇವತ್ತು ಪಡ ಬಿದ್ದು ಬಿಡ್ತವೆ. ಎಷ್ಟೋ ಭೂಮಿಗಳ ಹಾಗಾಗಿದ್ದಾವೆ, ಯಾರು ನೋಡೋರಿಲ್ಲ. ಎಷ್ಟೋ ಶಾಲೆಗಳಲ್ಲಿ ಯೋಗ್ಯ ಅಧ್ಯಾಪಕರಿಲ್ಲ. ಇವತ್ತು ಕೆಲವು ಶಾಲೆಗಳು ದನದ ಕೊಟ್ಟಿಗೆ ಆಗಿಬಿಟ್ಟಿವೆ. ಯಾಕೆ ಈ ಸಮಸ್ಯೆ ಅಂದರೆ, ಈ ಸಮಸ್ಯೆಗೆ ಎಲ್ಲರದು ಈ ಒಂದು ಲಾಭದಾಯಕ ಕಾರ್ಯಗಳ ಕಡೆಗೆ ಓಟ. ಯಾವುದನ್ನು ನಾನು ಕಲಿತರೆ ನನಗೆ ಲಾಭ, ಅಂತಹ ಕಾರ್ಯಗಳ ಕಡೆಗೆ ಎಲ್ಲ ವರ್ಣದವರು ಓಡ್ತಾ ಇದ್ದಾರೆ. ಇನ್ನು ಗಳಿಸಿದವ ಅದರ ಮೇಲೆ ತನ್ನ ಏಕಾಧಿಕಾರ ಭೋಗ ಅಂತ ತಿಳಿದು ಅದರ ದುರುಪಯೋಗ ಮಾಡ್ತಾನೆ.
ಹೊರತು ಅವಶ್ಯಕತೆ ಇದ್ದವರಿಗೆ ಅದನ್ನು ವಿತರಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಅಯ್ಯೋ, ವಿತರಣೆ ಮಾಡಿದರೆ ನಾನು ಪಾಪಕ್ಕೆ ಗುರಿ ಆಗ್ತೇನೆ ಅಂತ ಭಯನೂ ಇಲ್ಲ ಅವನಿಗೆ. ಯಾಕೆ? ಯಾವುದೇ ಧರ್ಮದ ಬಂಧನ ಇಲ್ಲ ನೋಡಿ. ಯಾವ ಧರ್ಮದ ಬಂಧನ ಇಲ್ಲದೇ ಇರತಕ್ಕಂತಹ ಈ ಸಮಾಜದಲ್ಲಿ ಈ ಬ್ರಾಹ್ಮಣನ ತ್ಯಾಗ, ಕ್ಷತ್ರಿಯನ ಪರೋಪಕಾರ ವೃತ್ತಿ, ವೈಶ್ಯನ ಪೋಷಕ ಧರ್ಮ, ಶೂದ್ರನ ಕಾರ್ಯಸಾಧಕ ಸಾಮರ್ಥ್ಯ, ಇವೆಲ್ಲ ನಿರುಪಯುಕ್ತವಾಗ್ತಾ ಇವೆ. ಹಾಗಾಗಿ ಇಂತಹ ತ್ಯಾಗ, ಪರೋಪಕಾರ, ಪೋಷಣೆ, ಕಾರ್ಯಸಾಧನೆ ಯಾವ ಆದರ್ಶಗಳಿಲ್ಲದೆ ಎಲ್ಲ ಕಡೆಯಲ್ಲಿ ಕೂಡ ಅನ್ಯಾಯದ ತಾಂಡವವೇ ನಡಲಿಕ್ಕೆ ಶುರು ಆಗತ್ತೆ. ಮತ್ತೆ ಕಾರ್ಯಕುಶಲತೆ ಇಲ್ಲವೇ ಇಲ್ಲ. ಯಂತ್ರಗಳು ಇರ್ತದೆ, ಯಂತ್ರಗಳ ಮೂಲಕ ಕೆಲಸ ಆಗತ್ತೆ. ಯಂತ್ರಗಳಿಗೆ ದಾಸನಾಗಿರ್ತಕ್ಕಂತಹ ಮಾನವ ತನ್ನ ನೈತಿಕತೆಯನ್ನು ಕಳ್ಕೊಳ್ತಾನೆ, ಮನಃಶಕ್ತಿಯನ್ನು ಕಳ್ಕೊಳ್ತಾನೆ, ಉದಾರ ಬುದ್ಧಿಯನ್ನು ಕಳ್ಕೊಳ್ತಾನೆ. ಇದೆಲ್ಲವನ್ನು ಕಳೆದುಕೊಂಡು ಹೇಗೋ ಒಂದು ಜೀವನ ಮಾಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ಆದರ್ಶ ಎಂಬ ಮಾತೇ ಮಾಯವಾಗಿ ಹೋಗಿಬಿಟ್ಟಿದೆ. ಆದ್ದರಿಂದ ಕೆಲವು ರಾಷ್ಟ್ರಗಳು ಇವತ್ತು ಏನು ಮಾಡ್ತಾ ಇವೆ ಅಂದರೆ ಪ್ರತಿಯೊಬ್ಬರಿಗೂ ವಿಶಿಷ್ಟ ಕಾರ್ಯಗಳು ಅನಿವಾರ್ಯ ಮಾಡಲೇಬೇಕು ಅಂತ ಆಲೋಚನೆ ಮಾಡ್ತಾ ಇವೆ. ಈ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಈ ಥರ ಒಂದು ವ್ಯವಸ್ಥೆಯನ್ನು ಒತ್ತಾಯದಿಂದ ಜಾರಿ ಮಾಡ್ತಾ ಇದ್ದಾರೆ. ಇದರ ಬದಲಾಗಿ ಪ್ರತಿಯೊಬ್ಬ ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರೆ ತನ್ನ ಹುಟ್ಟಿನಿಂದಲೂ ಬಂದಂತಹ ಒಂದು ವಿಶಿಷ್ಟವಾದ ವಿದ್ಯೆ, ಆ ಕಸುಬು ಕಲೆಗಳ ವಾತಾವರಣದಲ್ಲಿ ಬೆಳೆದಿರ್ತಾನೆ ಅವನು. ಹಾಗಾಗಿ ಆ ಒಂದು ಸಂಸ್ಕಾರ, ಆ ಪರಿಸರ, ಆ ವೃತ್ತಿಗೆ ಅನುಗುಣವಾದ ಗುಣ, ಇವೇ ಮೊದಲಾದ ಗುಣಗಳು ಅವನಿಗೆ ತನ್ನ ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯದಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸಲಿಕ್ಕೆ ಬಹಳ ಅನುಕೂಲವಾಗ್ತವೆ. ಆಗ ಈ ಪ್ರತಿಭಾ ಪಲಾಯನಕ್ಕೆ ಅವಕಾಶ ಇಲ್ಲದೆ ನಮ್ಮ ರಾಷ್ಟ್ರ ಸಮೃದ್ಧ ಹಾಗೂ ಸುಖಿ ಆಗುವುದರಲ್ಲಿ ಏನೂ ಸಂಶಯವಿಲ್ಲ. ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಮೇಲು ಕೀಳು ಎಂಬ ಭಾವನೆ ಖಂಡಿತ ಇಲ್ಲ. ಇಲ್ಲಿ ಕೃಷ್ಣ ಹೇಳ್ತಾ ಬಂದ, ಬ್ರಾಹ್ಮಣ ಧರ್ಮ, ಕ್ಷತ್ರಿಯರ ಧರ್ಮ, ವೈಶ್ಯನ ಧರ್ಮ, ಈ ಮೂರು ವರ್ಣದವರನ್ನ ಸೇವಿಸುವಂಥದ್ದು ಶೂದ್ರ ಧರ್ಮ. ಇಲ್ಲಿ ಈ ವ್ಯವಸ್ಥೆಯಲ್ಲಿ ಮೇಲು ಕೀಳು ಎಂಬ ಭಾವನೆ ಖಂಡಿತ ಇಲ್ಲ. ವಿದ್ಯೆಯ ಉಪದೇಶಕನ ರೂಪದಿಂದ ಬ್ರಾಹ್ಮಣ ಅಂದು ಪೂಜ್ಯನಾಗಿದ್ರೂ ಕೂಡ ಅವ ಅಷ್ಟೇ ಕಠೋರ ನಿಯಮಗಳಿಂದ ಬದ್ಧನಾಗಿದ್ದಾನೆ. ಅವನು ಎಷ್ಟು ಸಮಾಜದಲ್ಲಿ ಪೂಜ್ಯನಾಗಿದ್ದಾನೋ ಅಷ್ಟೇ ಅವನಿಗೆ ಕಠೋರವಾಗಿರತಕ್ಕಂತಹ ನಿಯಮಗಳ ಬಂಧನ ಇದೆ. ಬೇರೆಯವರಿಗೆ ಯಾರು ನಾವಿವತ್ತು ಪೂಜ್ಯರಲ್ಲ ಅಂತ ಹೇಳ್ತೇವೆ, ಅಂತಹ ವರ್ಣದವರಿಗೆ ಇಂತಹ ನಿಯಮಗಳು ಕಟ್ಟಳೆ ಇಲ್ಲ. ಅಂತಹ ವರ್ಣದವರಿಗೆ ರಿಯಾಯಿತಿಗಳು ಸಾಕಷ್ಟು ಇವೆ. ನಾವು ಮಾಡತಕ್ಕಂತಹ ಕಾರ್ಯಗಳೆಲ್ಲ ರಾಷ್ಟ್ರದ ಉನ್ನತಿ ಹಾಗೂ ಭಗವಂತನ ಸೇವೆ ಇದಾಗಬೇಕು. ಕೆಲಸಗಳ ರೂಪದಿಂದ ಎಲ್ಲ ಕಾರ್ಯಕ್ಕೂ ಕೂಡ ಒಂದು ಮಹತ್ವ ಇದ್ದೇ ಇದೆ. ಎಲ್ಲರೂ ಕೂಡ ಪರಮಾತ್ಮ ಅನುಗ್ರಹದಿಂದ ಮೋಕ್ಷ ಪಡಲಿಕ್ಕೆ ಸಮಾನವಾಗಿರತಕ್ಕಂಥ ಅಧಿಕಾರ ಇದೆ. ಕೆಳಗಿನ ಜಾತಿಯ ಶೋಷಣೆ ಎಂಬುದು ಖಂಡಿತವಾಗಿಯೂ ಈ ವ್ಯವಸ್ಥೆಯಲ್ಲಿ ಇಲ್ಲ. ಬ್ರಾಹ್ಮಣನಿಗಿಂತಲೂ ಕ್ಷತ್ರಿಯಾದ ವರ್ಣದವರಿಗೆ ಪರಮಾತ್ಮನ ಪ್ರಾಪ್ತಿ ಉಪಾಯ ಬಹಳ ಸುಲಭ. ಇವತ್ತು ಬ್ರಾಹ್ಮಣನಿಗೆ ಕಷ್ಟ. ಪರಮಾತ್ಮ ಪ್ರಾಣಿಯಾಗಿರ್ತಕ್ಕಂತಹ ಗಜೇಂದ್ರನನ್ನು ಉದ್ಧಾರ ಮಾಡಿದ. ಶೂದ್ರರಾಗಿರ್ತಕ್ಕಂತಹ ಶಬರಿಗೆ ಉತ್ತಮ ಗತಿಯನ್ನು ಕೊಟ್ಟ. ವೈಶ್ಯರಾಗಿರ್ತಕ್ಕಂಥ ತುಲಾಧಾರ ಅವನು ಮಹಾಜ್ಞಾನಿಯಾದ. ಕ್ಷತ್ರಿಯ ಬ್ರಾಹ್ಮಣರು ಉದ್ಧತರಾಗಿರತಕ್ಕಂತಹ ಉದಾಹರಣೆಗಳು ಕೂಡ ಇವತ್ತು ಸಾಕಷ್ಟು ಇವೆ. ಆದ್ದರಿಂದ ಚಾತುರ್ವರ್ಣ್ಯದಲ್ಲಿ ಯಾವ ಭೇದ ಭಾವ ಇಲ್ಲ. ಇಲ್ಲಿ ಭೇದ ಭಾವಗಳ ಮಾತೇ ಇಲ್ಲ. ಇವತ್ತಿನ ಪದ್ಧತಿಯಲ್ಲಿಯೇ ಅನೇಕ ಭೇದ ಭಾವವನ್ನು ನಾವು ಕಾಣ್ತಾ ಇದ್ದೀವಿ. ಈ ವರ್ಣ ವ್ಯವಸ್ಥೆಯಿಂದ ಈಚೆ ಬಂದು ಇವತ್ತಿನ ಆಧುನಿಕ ವ್ಯವಸ್ಥೆ ನೋಡ್ಲಿಕ್ಕೆ ಹೊರಟಾಗ ಅಲ್ಲಿಯೇ ಒಂದು ಭೇದ ಭಾವ ಹೆಚ್ಚು ಕಾಣ್ತಾ ಇದೆ. ಇಂತಹ ಭೇದ ಭಾವ ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇಲ್ಲ. ಈಗಿನ ಹುಡುಗರಿಗೆ ನೋಡಿ, 15-16 ವರ್ಷಗಳವರೆಗೆ ಅಂದರೆ SLC ಆಗೋ ತನಕ ಅವ ತಾನು ಯಾವ ದಾರಿಗೆ ಹೋಗಬೇಕು,
ಅಂತ ನಿರ್ಧಾರ ಮಾಡಿರುವುದಿಲ್ಲ. ಆಮೇಲೆ ಬಹಳ ಜನ ಹೋಗುವ ದಾರಿ ಯೋಗ್ಯವೋ ಅಯೋಗ್ಯವೋ ಎನ್ನುವುದನ್ನು ವಿಚಾರ ಮಾಡದೆ ಕಣ್ಣು ಮುಚ್ಚಿಕೊಂಡು ಎಲ್ಲಿ ಪ್ರವೇಶ ಸಿಗ್ತದೆ, ಎಲ್ಲಿ SLC ಆದ ಕೂಡಲೇ ಯಾವ ದಾರಿ ನನಗೆ ಸರಿ, ಬಹಳ ಜನರು ಹೋಗ್ತಾ ಇರತಕ್ಕಂತಹ ದಾರಿ ಯಾವುದು, ಅದು ಯೋಗ್ಯನ ಅಯೋಗ್ಯವ, ಯಾವುದನ್ನು ವಿಚಾರ ಮಾಡದೆ ಎಲ್ಲಿ ತನಗೆ ಪ್ರವೇಶ ಸಿಗ್ತದೆ ಅಲ್ಲಿ ಶಿಕ್ಷಣ ಮುಂದುವರಿಸ್ತಾನೆ. ಕೊನೆಗೆ ಪದವೀಧರನಾದ ಮೇಲೆ ಯಾವುದೋ ಒಂದು ಸಿಕ್ಕ ಕೆಲಸವನ್ನ ತನಗೆ ಅದರಲ್ಲಿ ಏನು ಪ್ರಾವೀಣ್ಯತೆ ಇರಲ್ಲ, ಇಲ್ಲದೇ ಇದ್ರೂ ಕೂಡ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಹೋಗ್ತಾನೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಲಂಚ, ವಸೂಲಿ, ಅನ್ಯಾಯ ಇವೆಲ್ಲ ಪ್ರತ್ಯಕ್ಷವಾಗಿಯೂ ನಡೀತವೆ, ಪರೋಕ್ಷವಾಗಿಯೂ ನಡೀತವೆ. ಹೀಗೆ ಯೋಗ್ಯತೆ ಇರುವುದಿಲ್ಲ, ಯೋಗ್ಯತೆ ಇಲ್ಲದೆ ಎಲ್ಲ ಸಮಾನತೆ, ಯೋಗ್ಯತೆ ಇಲ್ಲ, ಯಾರಿಗೂ ಅಲ್ಲಿ ಶೈಕ್ಷಣಿಕ ಅರ್ಹತೆ ಇಲ್ಲ. ವರ್ಣ ವ್ಯವಸ್ಥೆಯನ್ನು ಆಚೆ ಇಟ್ಟು ಈ ಕಡೆ ಶೈಕ್ಷಣಿಕ ಅರ್ಹತೆಯೂ ಇಲ್ಲದೆ ಕೇವಲ ಲಂಚ, ವಸೂಲಿ, ಅನ್ಯಾಯಗಳ ಈ ಒಂದು ಮೂಲಕವಾಗಿ ಯೋಗ್ಯತೆ ಇಲ್ಲದವರು ಅನ್ಯಾಯದಿಂದ ವಿಶಿಷ್ಟ ಸ್ಥಾನಗಳನ್ನು ಹೊಂತಾರೆ. ತಾವು ಹಾಳಾಗುವುದು ಮಾತ್ರ ಅಲ್ಲ, ಕಾರ್ಯವನ್ನು ಹಾಳು ಮಾಡಿ ಭೇದ ಭಾವದ ದೃಷ್ಟಿಯಿಂದ ಕೊನೆಯವರು ರಾಷ್ಟ್ರವನ್ನು ಹಾಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ನೋಡ್ತಾ ಇದ್ದೀವಿ. ಯೋಗ್ಯತೆ ಉಳ್ಳವರು ಕೆಲಸದ್ದೇ ಕೊಡಬೇಕಾಗತ್ತೆ. ಇವತ್ತಿನ ನ್ಯೂ ಎಜುಕೇಷನ್ ಪಾಲಿಸಿ ಚೆನ್ನಾಗಿತ್ತು, ಅದನ್ನು ಕೇಂದ್ರ ಸರ್ಕಾರ ಎಲ್ಲ ಕಡೆಯೂ ಇಂಟ್ರೊಡ್ಯೂಸ್ ಮಾಡ್ತಾ ಇತ್ತು. ಸ್ವಲ್ಪ ಗಡಿಬಿಡಿ ಆಯ್ತು ಅಷ್ಟೇ. ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದರು. ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ಇಂಪ್ಲಿಮೆಂಟ್ ಮಾಡಿದರೆ ಯಾರಿಗೆ ಯೋಗ್ಯತೆ ಇದೆಯೋ ಅವ್ರಿಗೆ ಸರಿಯಾದ ಕೆಲಸ, ಯಾರಿಗೆ ಅರ್ಹತೆ ಇಲ್ವೋ ಅವ್ರಿಗಿಲ್ಲ. ಇವತ್ತು ಹಾಗಲ್ಲ, ಅರ್ಹತೆ ಇರಬೇಕಂತಿಲ್ಲ, ಅರ್ಹತೆ ಇಲ್ಲದೆ ಇದ್ರೂ ಕೂಡ ಉನ್ನತ ಸ್ಥಾನ ಗಳಿಸ್ತಾರೆ. ಅವರು ಕೆಲಸವನ್ನು ಮಾಡಲ್ಲ, ಹಾಳು ಮಾಡ್ತಾರೆ, ರಾಷ್ಟ್ರವನ್ನು ಹಾಳು ಮಾಡ್ತಾರೆ. ಈ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಯಾರಲ್ಲಿ ಸ್ಕಿಲ್ ಇದೆ, ಯಾರಲ್ಲಿ ಕಾರ್ಯಕೌಶಲ್ಯತೆ ಇದೆ ಅವ ಸರ್ವೈವ್ ಆಗ್ತಾನೆ, ಉಳಿದವರು ಮನೆ ಹೋಗ್ತಾರೆ. ಹಾಗಾಗಿ ಅಲ್ಲಿ ಈ ಮೀಸಲಾತಿ ಬಿದ್ದು ಹೋಗ್ತಾ ಇತ್ತಲ್ಲಿ. ಅದಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಸರ್ಕಾರ ಬದಲಾದ ಕೂಡಲೇ, ಸಿದ್ದರಾಮಯ್ಯ ಸರ್ಕಾರ ಬಂದು ಕೂಡಲೇ ಮೊದಲು ಕಿತ್ತು ಹಾಕಿದ್ದು ಅದನ್ನು. ಯಾಕೆ ಅಂದರೆ ಅದು ನೋಡಿ, ವರ್ಣಾಶ್ರಮ ವ್ಯವಸ್ಥೆನ ದೂರುವವರು ಅದಕ್ಕಿಂತ ಭಿನ್ನವಾದ ಯಾವ ಆದರ್ಶ ದಾರಿ ತುಳಿದಿದ್ದಾರೆ ಇವರು, ಅದೇ ದಾರಿಯಲ್ಲೇ ಹೋಗಿದ್ದಾರೆ ಇವರು. ಹಾಗಾಗಿ ಯೋಗ್ಯತೆ ಇಲ್ಲದವರಿಗೆ, ಅರ್ಹತೆ ಇಲ್ಲದವರಿಗೆ ಸ್ಥಾನಮಾನ, ನಿಜವಾಗಿ ಯೋಗ್ಯತೆ ಉಳ್ಳವ ಅವ ಕೆಲಸವಿಲ್ಲದೆ ಮನೆಯಲ್ಲಿ ಕೊಡ್ತಕ್ಕಂತಹ ಪರಿಸ್ಥಿತಿ ಬಂದಿದೆ. ಒಂದು ವೇಳೆ ನ್ಯೂ ಎಜುಕೇಷನ್ ಪಾಲಿಸಿ ಇದ್ದರೆ ಯಾವನು ಶೈಕ್ಷಣಿಕ ಅರ್ಹತೆಯನ್ನು ಪಡೆದಿದ್ದಾನೋ ಅವನು ಯಾವತ್ತೂ ನಿರುದ್ಯೋಗಿ ಆಗುವುದಿಲ್ಲ. ಆಗ ಯಾರಲ್ಲಿ ಶೈಕ್ಷಣಿಕ ಅರ್ಹತೆ ಇಲ್ಲ ಅವನು ಕೃಷ್ಣ ಹೇಳಿದ ಹಾಗೆ ವೈಶ್ಯರ ವ್ಯಾಪಾರ ವೃತ್ತಿಯೋ ಅಥವಾ ಶೂದ್ರನ ಕೆಲಸವನ್ನು ಮಾಡ್ಕೊಂಡಿರ್ತಾ ಇದ್ದ. ಹೀಗೇನಾಗಿದೆ ಅಂದರೆ ಕೆಲಸದ ಕೌಶಲ್ಯತೆ ಇಲ್ಲದವ ಉನ್ನತ ಸ್ಥಾನ ಗಳಿಸ್ತಾ ಇದ್ದಾನೆ, ಎಲ್ಲ ರೀತಿ ಯೋಗ್ಯತೆ ಇದ್ದವನು ನಿರುದ್ಯೋಗಿ ಮನೆಗೆ ಕೂತ್ಕೊಳ್ತಿದ್ದಾನೆ. ಇದು ವರ್ಣಾಶ್ರಮ ಧರ್ಮ ಇದ್ದರೆ, ವರ್ಣಾಶ್ರಮ ವ್ಯವಸ್ಥೆ ಇದ್ದರೆ ಈ ಖಂಡಿತ ಅವ್ಯವಸ್ಥೆ ಇವತ್ತು ದೇಶದಲ್ಲಿ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ದೂರತಕ್ಕಂತಹ ಆಧುನಿಕ ಈ ಸುಧಾರಣಾವಾದಿಗಳು ಅಂತೇನಿದ್ದಾರಲ್ಲ ಅವರೆಲ್ಲ ಅದನ್ನು ಖಂಡಿಸುವ ಮೂಲಕವಾಗಿ ಇವತ್ತು ಏನು ಮಾಡಿದ್ದಾರೆ, ತಮಗೆ ಯೋಗ್ಯತೆ ಇಲ್ಲ, ಅನ್ಯಾಯದ ದಾರಿಯಿಂದ ಉನ್ನತ ಸ್ಥಾನ ಗಳಿಸ್ತಾರೆ, ಕೆಲಸ ಮಾಡೋದಿಲ್ಲ, ತಾವು ಹಾಳಾಗ್ತಾರೆ, ಕೆಲಸ ಹಾಳು ಮಾಡ್ತಾರೆ, ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪರಿಹಾರ, ಇದಕ್ಕೆ ಸರಿಯಾದ ಔಷಧಿ ಅಂದರೆ ಅದು ವರ್ಣಾಶ್ರಮ ಧರ್ಮ. ಅದನ್ನು ಕೃಷ್ಣ ಇಲ್ಲಿ ಹೇಳಿದ್ದಾನೆ. ಈ ಜನ್ಮಜಾತವಾಗಿರತಕ್ಕಂತಹ ಗುಣಗಳು, ಅವರ ಸಂಸ್ಕಾರ, ಅವರು ಹುಟ್ಟಿದ ಬೆಳೆದ ಪರಿಸರ, ಇದರಿಂದ ಒಂದು ಪ್ರಾವೀಣ್ಯತೆ ಬರುತ್ತೆ. ಅಂತಹ ಪ್ರಾವೀಣ್ಯತೆ ಇದ್ದರೆ ಮಾತ್ರ ಕಾರ್ಯದಲ್ಲಿ ಒಂದು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ. ಹಿಂದೆ ಮಹಾರಾಷ್ಟ್ರದಲ್ಲಿ ದಾಕ್ಷಿಣಾತ್ಯರನ್ನು ಓಡಿಸಿಬಿಟ್ಟು ಅವರ ಉದ್ಯೋಗವನ್ನು ಕೆಲವರು ಕಿತ್ತುಕೊಂಡ್ರು, ತಾವೇ ಪ್ರಾರಂಭ ಮಾಡಿದರು. ಎಳ್ನೀರು ಕಾಯಿ ಕೆತ್ತಲಿಕ್ಕೆ ಬರಲ್ಲ, ಆ ಕೆಲಸ ಮಾಡ್ಲಿಕ್ಕೆ ಹೊರಟರು. ಎಳ್ನೀರಿಗೋಸ್ಕರವಾಗಿ
ಆ ತೆಂಗಿನಕಾಯಿಯನ್ನು ತೊಡೆ ಮೇಲೆ ಇಟ್ಟುಕೊಂಡು ಕತ್ತರಿಸ್ಲಿಕ್ಕೆ ಹೋಗಿ ತಮ್ಮ ತೊಡೆಯನ್ನೇ ಕತ್ತರಿಸ್ಕೊಂಡ ಉದಾಹರಣೆ ಇವೆ. ಅಂದ್ರೆ ಆ ಆ ಜನ್ಮತಃ ಯಾರಲ್ಲಿ ಆ ಸಂಸ್ಕಾರ ಆ ಕೌಶಲ್ಯ ಇರುತ್ತೆ ಅದನ್ನೇ ಅವನೇ ಆ ಕೆಲಸವನ್ನ ಮಾಡಲಿಕ್ಕೆ ಸಮರ್ಥ. ಈಗ ನೋಡಿ, ಚಂದ್ರಕಾಂತ ಶಿಲೆ ಕೆಲಸಕ್ಕೆ ಎಲ್ಲಾ ಕಡೆಯೂ ಕೂಡ ಜೈಪುರದ ಕೆಲಸಗಾರನೇ ಆಹ್ವಾನಿಸ್ತಾರೆ. ಸಾಮಾನ್ಯ ಕೆಲಸಗಳಿಗೂ ಒಂದು ಸಣ್ಣ ಸಣ್ಣ ಕೆಲಸಗಳು ಕೂಡ, ಒಂದು ತೆಂಗಿನ ಮರ ಹತ್ತಲಿಕ್ಕೆ ಒಬ್ಬ ಇಂಜಿನಿಯರ್ಗೆ ಆಗೋದಿಲ್ಲ, ಒಬ್ಬ ಡಾಕ್ಟರ್ಗೆ ಆಗೋದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಒಬ್ಬ ಕೃಷಿಕನಿಗೆ ಆಪರೇಷನ್ ಥಿಯೇಟರ್ಲಿ ಆಪರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಅವರವರು ಗಳಿಸಿದಂತಹ ಏನು ಸ್ಕಿಲ್ ಇದೆ, ಕೌಶಲ್ಯ, ಅದು ಕೆಲವರಿಗೆ ವಿದ್ಯೆಯಿಂದ ಬಂದಿರುತ್ತೆ, ಕೆಲವರಿಗೆ ಜನ್ಮಜಾತ ಸಂಸ್ಕಾರದಿಂದ ಬಂದಿರ್ತದೆ. ಅದರ ಜೊತೆಯಲ್ಲಿ ಪರಿಸರವೂ ಕೂಡ ಕಾರಣ ಆಗಿರ್ತದೆ. ಹೀಗೆ ಸಾಮಾನ್ಯ ಕೆಲಸಗಳಿಗೂ ಕೂಡ ಸಂಸ್ಕಾರ, ಪರಿಸರ ಇದು ಕಾರಣ ಅಂತಾದ್ಮೇಲೆ ಇನ್ನು ಈ ಅಧ್ಯಾತ್ಮ, ಅಸ್ತ್ರವಿದ್ಯೆ, ಕುಶಲ ವ್ಯಾಪಾರ, ಕೈಗಾರಿಕೆ ಇವೇ ಮೊದಲಾದ ಕಾರ್ಯಗಳಿಗೆ ಕೇವಲ ಸಂಸ್ಕಾರ, ಪರಿಸರ ಸಾಕಾಗುವುದಿಲ್ಲ. ಕೇವಲ ಪರಿಸರದಿಂದ ಇದು ಮಾಡಲಿಕ್ಕೆ ಆಗುವುದಿಲ್ಲ. ಜನ್ಮಗತವಾಗಿರತಕ್ಕಂತಹ ಸಂಸ್ಕಾರವೂ ಬೇಕು. ಇವತ್ತಿನ ಜೀವಶಾಸ್ತ್ರ ಅದ ಪ್ರಕಾರ ಆ ತಂದೆ ತಾಯಿಗಳಿಂದ ಪಡೆದಂತಹ ಗುಣಸೂತ್ರಗಳ ಬಗ್ಗೆ ಸಾಕಷ್ಟು ಇವತ್ತು ಚರ್ಚೆ ನಡೀತಾ ಇದೆ. ಇನ್ನೊಂದು ಪ್ರಶ್ನೆ ಬರುತ್ತೆ, ಈ ಬೇರೆ ಬೇರೆ ವರ್ಣಗಳೆಂಬ ಭೇದ ಯಾಕೆ? ಎಲ್ಲರೂ ಒಂದೇ ವರ್ಣದವರು ಅಂತ ಹೇಳ್ಬಿಟ್ರೆ ತಪ್ಪೇನು? ಇದೆಲ್ಲ ಯಾಕೆ ಕೃಷ್ಣ 4 ವರ್ಣದವರನ್ನ ತೋರಿಸಿ ಅವರವರ ಸತ್ವರಜಸ್ತಮೋ ಗುಣಗಳ ಅನುಸಾರಿಯಾಗಿ 4 ರೀತಿಯ ವರ್ಣದವರಿಗೆ 4 ರೀತಿಯಾಗಿರ್ತಕ್ಕಂತಹ ಕರ್ಮಗಳನ್ನು ಹೇಳ್ತಾ ಇದ್ದಾನಲ್ಲ ಈ ಶ್ಲೋಕದಲ್ಲಿ? ಈ ಒಂದು ಬೇರೆ ಬೇರೆ ವರ್ಣಗಳೆಂಬ ಭೇದ ಯಾಕೆ? ಎಲ್ಲರೂ ಒಂದೇ ವರ್ಣ ಅಂತ ಹೇಳಿದ್ರೆ ತಪ್ಪೇನು ಅಂತಂದ್ರೆ ಹಾಗೆ ಹೇಳಿಕ್ ಬರಲ್ಲ. ಯಾಕೆಂದ್ರೆ ವಿಭಿನ್ನತೆ ಅನ್ನೋದು ಪ್ರಕೃತಿಯ ಗುಣ. ಪ್ರತಿಯೊಬ್ಬ ಮನುಷ್ಯನ ರಕ್ತದಲ್ಲಿ ಭಿನ್ನತೆ ಇದೆ. ಎಲ್ಲರ ರಕ್ತದ ಗುಂಪು ಒಂದೇ ಆಗಿರುವುದಿಲ್ಲ. ಯಾಕಾಗುವುದಿಲ್ಲ? ಎಲ್ಲರೂ ಒಂದೇ ರಕ್ತ ಆಗಬೇಕು. ಯಾರಿಗಾದ್ರೂ ರಕ್ತ ಬೇಕಾದ್ರೆ ಯಾವ ರಕ್ತ ಕೊಟ್ಟರು ಆಗಬೇಕು, ಆಗತ್ತೆ? ಅದು ಇಲ್ಲ. ಅದು ಪ್ರಕೃತಿ ಗುಣ. ಅದು ಭಿನ್ನತೆ ಅನ್ನೋದು ಅದು ಪ್ರಕೃತಿ ಗುಣ. ಎಲ್ಲರೂ ಕೂಡ ಒಂದೇ ರೀತಿಯಾದ ಆಹಾರವನ್ನ ಸ್ವೀಕಾರ ಮಾಡಿ ಒಂದೇ ರೀತಿಯಾದ ರಕ್ತವನ್ನ ದೇಹದಲ್ಲಿ ಗಳಿಸಿದ್ರು ಕೂಡ ಎಲ್ಲರ ರಕ್ತ ಗುಂಪು ಒಂದೇ ತರ ಇರುವುದಿಲ್ಲ. ಯಾಕೆ ಈ ಭಿನ್ನತೆ? ಅದು ಪ್ರಕೃತಿಯ ಗುಣ. ಅದು ಭಿನ್ನತೆ ಅನ್ನೋದು ಪ್ರಕೃತಿಯ ಗುಣ. ಪ್ರತಿಯೊಬ್ಬನ ಮನುಷ್ಯನ ರಕ್ತದಲ್ಲಿ ಈ ಭಿನ್ನತೆ ಇದೆ. ಜಗತ್ತಿರತಕ್ಕಂಥ ಎಲ್ಲಾ ಮನುಷ್ಯರಲ್ಲಿ ಅಷ್ಟೇ ಅಲ್ಲ, ಒಂದೇ ತಾಯಿಯ ಮಕ್ಕಳಲ್ಲಿಯೂ ಕೂಡ ಭಿನ್ನತೆ ಇರ್ತದೆ. ಒಂದೇ ತಾಯಿಯ ರಕ್ತ ಒಂದೇ ಇರುತ್ತೆ, ತಾಯಿ ರಕ್ತ ಒಂದೇ ಇರ್ತದೆ. ಆದರೆ ಅವಳಿಂದ ಹುಟ್ಟತಕ್ಕಂತಹ ಕೆಲವು ಮಕ್ಕಳಲ್ಲಿ ಕೂಡ ಸಂಪೂರ್ಣ ಸಾಮ್ಯತೆ ಇರುವುದಿಲ್ಲ. ಮಾನವತೆ ಎಂಬ ಸೂತ್ರವೇ ಇವರೆಲ್ಲರನ್ನು ಒಂದುಗೂಡಿಸುವ ಸೂತ್ರವಾಗಿದ್ದರೆ ಭಿನ್ನ ವರ್ಣಗಳ ಏಕತೆಗೂ ಕೂಡ ಇದೇ ಮಾನವತೆ ಕಾರಣ ಆಗುತ್ತೆ. ಈ ವರ್ಣಾಶ್ರಮ ಧರ್ಮ ಇದು ಶೋಷಣೆಗೆ ಕಾರಣವಾಗಿದೆ ಅಂತ ಕೆಲವರು ಹೇಳ್ತಾರೆ. ಅದು ಸಹ ಸರಿಯಲ್ಲ. ಇತಿಹಾಸವನ್ನು ಪರಿಶೀಲಿಸಿದಾಗ ಹಣ, ಅಧಿಕಾರ ಮತ್ತು ಅಧರ್ಮಗಳ ದೃಷ್ಟಿಗಳೇ ಇವತ್ತು ಶೋಷಣೆ ಕಾರಣವಾಗಿವೆ ಹೊರತು ವರ್ಣಗಳು ಯಾವತ್ತೂ ಕಾರಣ ಆಗಿಲ್ಲ. ಇವತ್ತು ಶೋಷಣೆ ಆಗ್ತಾ ಇರೋದು ಈ ವರ್ಣಾಶ್ರಮ ವ್ಯವಸ್ಥೆಯಿಂದ ಅಲ್ಲ. ನಾವು ಇತಿಹಾಸವನ್ನು ನೋಡ್ತಾ ಬರೋಣ. ಇತಿಹಾಸವನ್ನು, ನಮ್ಮ ಭಾರತದ ಇತಿಹಾಸವನ್ನು ಅವಲೋಕಿಸಿದಾಗ ಶೋಷಣೆ ಯಾರಿಂದ ಆಗಿರುವಂಥದ್ದು? ಯಾವುದಕ್ಕೋಸ್ಕರ ಶೋಷಣೆ ಆಗಿರುವಂಥದ್ದು? ಹಣಕ್ಕಾಗಿ ಶೋಷಣೆ, ಅಧಿಕಾರಕ್ಕಾಗಿ ಶೋಷಣೆ, ಅಧರ್ಮ ದೃಷ್ಟಿಯಿಂದಾಗಿ ಶೋಷಣೆ ಹೊರತು ಈ ವರ್ಣಗಳು ಅದಕ್ಕೆ ಕಾರಣ ಅಲ್ಲ. ಒಂದು ವರ್ಣದವರು ಇನ್ನೊಂದು ವರ್ಣದವರನ್ನ ಶೋಷಣೆ ಮಾಡಿದ್ದಾರಲ್ಲ ಅಂತ ಅನಿಸ್ಬೋದು. ಒಂದು ವರ್ಣದವರು ಇನ್ನೊಂದು ವರ್ಣದವರನ್ನ ಶೋಷಣೆ ಮಾಡಿದಂತಹ ಉದಾಹರಣೆ ಇದ್ದರೂ ಅದು ಅವರ ಅಜ್ಞಾನದ ಮೂಲಕವಾಗಿದೆ ಹೊರತು ನಿಜವಾಗಿಯೂ
ಅವರ ಆ ಒಂದು ವ್ಯವಹಾರ ಖಂಡನೀಯವಾಗಿದೆ. ಯಾರೋ ಒಬ್ಬರು ಅಜ್ಞಾನದ ಮೂಲಕವಾಗಿ ಈ ರೀತಿಯ ಶೋಷಣೆ ಆಗಿರಬಹುದು. ಹಾಗಂತೇಳಿ ಈ ವರ್ಣಾಶ್ರಮ ವ್ಯವಸ್ಥೆಯನ್ನೇ ಕಿತ್ತಾಕಬೇಕು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಗಿಡದ ಯಾವುದೋ ಒಂದು ಸ್ವಲ್ಪ ಭಾಗಕ್ಕೆ ಹುಳ ಹತ್ತಿದೆ ಅಂತ ಹೇಳಿ ಸಂಪೂರ್ಣ ಗಿಡವನ್ನೇ ಕಡಿದು ಹಾಕ್ತಾರೆ ಯಾರಾದರೂ? ಕೆಲವು ವರ್ಣೀಯರು ಕೆಲವರ ಶೋಷಣೆಗೆ ಕಾರಣ ಆಗಿರಬಹುದು. ಅಂದ ಮಾತ್ರಕ್ಕೆ ಐಹಿಕ ಹಾಗೂ ಪಾರತ್ರಿಕ ಫಲದಾಯಕವಾಗಿರತಕ್ಕಂತಹ ಈ ವರ್ಣಾಶ್ರಮ ವ್ಯವಸ್ಥೆಯನ್ನೇ ಅಲ್ಲಗಳೆಯುವಂಥದ್ದು ನ್ಯಾಯವಾ? ಧರ್ಮವು ಯಾವತ್ತೂ ತಾರಕವಾಗಿದೆ ಹೊರತು ಅದು ಯಾವತ್ತೂ ಮಾರಕವಾಗಿಲ್ಲ. ಆದ್ದರಿಂದ ವ್ಯಾವಹಾರಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ವರ್ಣ ವ್ಯವಸ್ಥೆ ಅತ್ಯವಶ್ಯಕವಾಗಿರುವಂಥದ್ದು. ಕೃಷ್ಣನ ಅಭಿಪ್ರಾಯದಲ್ಲಿ ಈ ವರ್ಣ ವ್ಯವಸ್ಥೆ ರಾಷ್ಟ್ರಕ್ಕೆ ಬೇಕಾಗಿರುವಂಥದ್ದು. ಈ ವರ್ಣ ಸಾಂಕರ್ಯ ಅನ್ನೋದು ಜಗತ್ತಿನ ಹಾನಿಗೆ ಕಾರಣವಾಗಿದೆ ಎಂಬ ವಿಚಾರವನ್ನು ಹಿಂದೆ ಅವ 3ನೇ ಅಧ್ಯಾಯದಲ್ಲಿ ತೋರಿಸಿದ್ದಾನೆ. ಈ ವರ್ಣ ವಿಭಾಗ ಅವರವರ ಗುಣಗಳನ್ನು ಅನುಸರಿಸಿದೆ ಮತ್ತು ಅದೇ ಮನುಷ್ಯನ ಶ್ರೇಷ್ಠತ್ವಕ್ಕೆ ಕನಿಷ್ಠತ್ವಕ್ಕೆ ಸಾಕ್ಷಿಯಾಗಿದೆ ಮತ್ತು ಕ್ರಮವಾಗಿ ಮೋಕ್ಷ ಪ್ರಾಪ್ತಿಗೆ ಅದು ಕಾರಣವಾಗಿದೆ. ಜನ್ಮದಿಂದ ಬರತಕ್ಕಂತಹ ಬ್ರಾಹ್ಮಣತ್ವಾದಿ ಗುಣಗಳು ಅದು ಔಪಾಧಿಕ. ಇದನ್ನೇ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಸ್ವಾಭಾವಿಕೋ ಬ್ರಾಹ್ಮಣಾದಿಹಿ ಅಂತ ಹೇಳ್ತಾ, ಮನುಷ್ಯ ಶರೀರತಃ ಶೂದ್ರನಾಗಿದ್ದರೂ ಅವನಲ್ಲಿ ಶಮದಮಾದಿ ಸದ್ಗುಣಗಳು ಹೆಚ್ಚಾಗಿದ್ದರೆ ಅವನು ಆತ್ಮದ ಉನ್ನತ ದೃಷ್ಟಿಯಿಂದ ಅವನು ಬ್ರಾಹ್ಮಣನೇ. ಜನ್ಮದಿಂದ ಬ್ರಾಹ್ಮಣನಾಗಿದ್ದರೂ ಶಮದಮಾದಿಗಳಿಂದ ಅಂದರೆ ಭಕ್ತಿ, ಇಂದ್ರಿಯ ನಿಗ್ರಹ ಇವುಗಳಲ್ಲಿ ಅವನು ಹೀನನಾಗಿದ್ದರೆ ಅವನು ಆತ್ಮನ ಹಿನ್ನೆಲೆಯಲ್ಲಿ ಅವನು ಶೂದ್ರನೇ ಆಗಿದ್ದಾನೆ. ಈ ಭಗವದ್ವಿಮುಖವಾಗಿರತಕ್ಕಂತಹ ಬ್ರಾಹ್ಮಣನಿಗಿಂತ ಭಗವದ್ಭಕ್ತನಾಗಿರತಕ್ಕಂತಹ ಅಂತ್ಯಜನೇ ಶ್ರೇಷ್ಠ ಎಂಬುದಾಗಿ ಭಾಗವತ ಹೇಳುತ್ತೆ. ವಿಪ್ರಾದ್ ವಿಷಡ್ಗುಣ ಯುತಾದ್ ಅರವಿಂದನಾವ ಪಾದಾರವಿಂದ ವಿಮುಖಾತ್ ಶ್ವಭಚಂಬರಿಷ್ಟಂ ಅಂತ ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ. ಈ ವರ್ಣ ವಿಭಾಗ ಮಾಡಿದ ಶಾಸ್ತ್ರಕಾರರು ಕೂಡ ಹುಟ್ಟಿನಕ್ಕಿಂತಲೂ ಗುಣಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಮಹಾಭಾರತ ನಾವು ಧರ್ಮವ್ಯಾಧನ ಉಪಾಖ್ಯಾನದಲ್ಲಿ ನೋಡಿದ್ದೇವೆ. ಆ ಸತ್ಯ, ಧರ್ಮದಲ್ಲಿ ಆಸಕ್ತಿ, ಇಂದ್ರಿಯ ನಿಗ್ರಹವುಳ್ಳವ ಅವನೇ ನಿಜವಾದ ಬ್ರಾಹ್ಮಣ ಎಂಬುದಾಗಿ ಧರ್ಮವ್ಯಾಧನ ಉಪಾಖ್ಯಾನದಲ್ಲಿ ನೋಡ್ತೇವೆ. ಎಷ್ಟು ಶೂದ್ರೋ ದಮಸ್ಸತ್ತೇ ಧರ್ಮೇ ಸಂತೋಷಿತಃ ತಂ ಬ್ರಾಹ್ಮಣಂ ಎಂಬುದಾಗಿ ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಕೂಡ ಸಚ್ಚಾರಿತ್ರವೇ ಬ್ರಾಹ್ಮಣ್ಯಕ್ಕೆ ಹೇತುವಾಗಿದೆ ಅಂತ ಹೇಳಿದ್ದಾರೆ. ಕಾರಣಮ್ಮಿ ದ್ವಿಜತ್ವೇ ಚ ವೃತ್ತಬೇವ ನ ಸಂಶಯ. ದ್ವಿಜತ್ವಕ್ಕೆ ಕಾರಣ ಯಾವುದು ಅಂದರೆ ನಿಜವಾಗಿಯೂ ಅವನ ವೃತ್ತ, ಅವನ ಶೀಲ, ಅವನ ಚಾರಿತ್ರ್ಯ, ಸಚ್ಚರಿತ್ರವೇ ಅದಕ್ಕೆ ಮಾಪಕವಾಗಿರುವಂಥದ್ದು. ಹೀಗೆ ಇವೆಲ್ಲ ಪ್ರಮಾಣಗಳನ್ನು ನಾವು ನೋಡುವಾಗ ಇಲ್ಲಿ ಶಾರೀರಿಕ ವರ್ಣ ವಿಭಾಗವನ್ನು ಅಲ್ಲಗಳೆಯಬೇಕು ಅಂತ ಬರೋದಲ್ಲ, ಆತ್ಮನ ವ್ಯಕ್ತಿತ್ವ, ಅವನ ಶ್ರೇಷ್ಠತೆಯನ್ನು ಅವನ ಸದ್ಗುಣ ಸಚ್ಚರಿತ್ರೆಗಳಿಂದಲೇ ನಿರ್ಧರಿಸಬೇಕು ಎಂಬುದು ಇಂತಹ ಮಾತುಗಳ ಅಭಿಪ್ರಾಯ ಆಗಿದೆ. ಆದ್ದರಿಂದ ಜನ್ಮತಃ ಪ್ರಾಪ್ತವಾಗಿರತಕ್ಕಂತಹ ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ನಾವು ಪರಿಪಾಲಿಸ್ತಾ ಶ್ರೇಷ್ಠವಾಗಿರತಕ್ಕಂತಹ ಸದ್ಗುಣಗಳನ್ನು ಮತ್ತು ಸಚ್ಚಾರಿತ್ರ್ಯವನ್ನು ಸಂಪಾದಿಸಬೇಕೆಂಬುದೇ ಗೀತೆಯ ಅಭಿಪ್ರಾಯವಾಗಿದೆ.